ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಸ್ನಾನ ಮಾಡಿಕೊಂಡು ವರ್ಕೌಟ್ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೂ ಬ್ರೇಕ್ಫಾಸ್ಟ್ ಆಗಬೇಕಷ್ಟೆ. ಈಗ ಟೈಮ್ ಬಂದು 10 ಕಾಲ ಆಯಿತು. ಮಾಮೂಲಿ ನನಗೆ 8:30 9:30 ವರ್ಕೌಟ್ ಮಾಡಿ ಸ್ನಾನ ಮಾಡಿ ಬರಬೇಕಾದ್ರೆ ಈ ಥರ 10 ಕಾಲ ಆಗುತ್ತೆ. 10 ಕಾಲಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಮನೆ ಕೆಲಸ ಅದು ಇದು ಎಲ್ಲ ಇರುತ್ತೆ. ಏನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ. ವೆಯ್ಟ್ ಲಾಸ್ ಜರ್ನಿ ಚೆನ್ನಾಗಿ ನಡೀತಾ ಇದೆ. ವೆಯ್ಟ್ ಕಡಿಮೆ ಆಗ್ತಿದೆ. ಬಟ್ ಏನಾಯಿತು ಅಂದರೆ ಮೊನ್ನೆ ದೀಪಾವಳಿ ಬಂತು, ಸ್ವಲ್ಪ ಚೀಟ್ ಮೀಲ್ ಆಯಿತು, ಸ್ವೀಟ್ಸ್ ಎಲ್ಲ ತಿಂದೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಏನು ಕಮ್ಮಿ ಆಯಿತು ಅದು ಪುನಃ ಇನ್ಕ್ರೀಸ್ ಆಯಿತು. ಈಗ ಹಾಗೆ ಇದೆ, ಕಮ್ಮಿ ಆಗ್ತಾ ಇದೆ. ಬಟ್ ಜನವರಿಗೆ ನನ್ನ ಟಾರ್ಗೆಟ್, ಅಲ್ಲಿವರೆಗೆ ವೆಯ್ಟ್ ಏನು ರಿವೀಲ್ ಮಾಡೋದಿಲ್ಲ, ಎಷ್ಟಾಯಿತು ಎಷ್ಟು ಕಮ್ಮಿ ಆಯಿತು ಅಂಥೇಳಿ. ನಂದು ಟಾರ್ಗೆಟ್ ಬಂದು 65 kg ಆಗಬೇಕು. ಎಲ್ಲಿವರೆಗೆ ಹೋಗ್ತದೆ ಎಷ್ಟಾಗ್ತದೆ ನನಗೆ ಮ್ಯಾಕ್ಸಿಮಮ್ ಟ್ರೈ ನಾನು ಮಾಡ್ತೇನೆ. 90 days ಚಾಲೆಂಜ್. ಇವತ್ತು ಡೇ 20. ನೋಡ ಏನೆಲ್ಲ ಆಗ್ತದೆ ಇವತ್ತಿನ ದಿವಸ ಅಂತ ಹೇಳಿ. ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟಿಗೆ ನಾನು ಪೆಸರಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಹೆಸರು ಕಾಳನ್ನು ನೆನೆಸಿದ್ದೆ, ಅದಕ್ಕೆ ಶುಂಠಿ, ಹಸಿಮೆಣಸು, ಉಪ್ಪು ಮತ್ತೊಂದು ಸ್ವಲ್ಪ ಅಕ್ಕಿ ಹುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಪೆಸರಟ್ಟು ಅಂತ ಹೇಳಿ ಹೇಳ್ತೇವೆ ನಾವು ಇದಕ್ಕೆ. ತುಂಬ ಹೈ ಪ್ರೋಟೀನ್ ದೋಸೆ. ಇದನ್ನು ನಾನು ನೈಟ್ ಡಿನ್ನರ್ಗೆ ಕೂಡ ಇದನ್ನೇ ತಿಂತೇನೆ. ಹಾಗೆ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದೇ ಆಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಮೇಲಿಂದ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ಇವತ್ತು ನಾನು ಹಾಕ್ಕೊಳ್ತಾ ಇಲ್ಲ. ಅಥವಾ ಬೇಕಾದರೆ ಸ್ವಲ್ಪ ಪನ್ನೀರ್ ಕೂಡ ಹಾಕ್ಕೊಳ್ಬೋದು. ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೆ. ಇನ್ನೊಂದು ದೋಸೆ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. ಇದೆರಡು ದೋಸೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಹಾಗೆ ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೇನೆ. ಈ ಚಟ್ನಿ ಇದು ಈರುಳ್ಳಿ ಹಾಕಿ ಚಟ್ನಿ ಮಾಡಿದೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಉಂಟಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಚಟ್ನಿ ಮಾಡಿದ್ದು. ಫ್ಲ್ಯಾಕ್ಸ್ ಸೀಡ್ಸ್, ಹುಳಿ, ಮೆಣಸು, ಆಮೇಲೆ ಏನು ಸ್ವಲ್ಪ ಕೊತ್ತಂಬರಿ ಕಾಳು, ಇದೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿದ್ದು. ಜೊತೆಗೆ ನೀರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ನೀರುಳ್ಳಿಯ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಚಮಚ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಫ್ಲ್ಯಾಕ್ಸ್ ಸೀಡ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟು ಬ್ರೇಕ್ಫಾಸ್ಟ್, 2 ದೋಸೆ, ಚಟ್ನಿ, ಆಮೇಲೆ ಒಂದು ಗ್ಲಾಸು ಟೀ. ಫ್ರೆಂಡ್ಸ್, ಟೀ ರೆಡಿ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಇವತ್ತು ನಾನು ಲಂಚಿಗಿಲ್ಲಿ ಈಗ ಹೀರೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸಾಧಾರಣ ಆಗ್ತಾ ಬಂತು, ಬೇಯ್ತಾ ಬಂತು. ಸ್ವಲ್ಪ ಹೊತ್ತು ಬೇಯಬೇಕು. ಎಲ್ಲ ಹಾಕಿ ಆಗಿದೆ. ಇದಕ್ಕಿನ್ನೂ ತೆಂಗಿನಕಾಯಿ ತುರಿ ಹಾಕಿದರೆ ಆಯಿತು. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೇನೆ. ಯಾಕೋ ಖಾರ ತಿನ್ನಬೇಕು ಅಂಥೇಳಿ ಆಗ್ತಾಯಿದ್ದಾಗೆ ಹಸಿಮೆಣಸು ಮತ್ತು ಸಬ್ಜಿ ಮಸಾಲ ಎಲ್ಲ ಹಾಕಿ ಮಾಡಿದ್ದೇನೆ. ಇದನ್ನೊಂದು ಚೂರು ನೀರು ಆರಬೇಕು, ಬೇಯಬೇಕು. ಅಲ್ಲಿವರೆಗೆ ನಾನಲ್ಲಿ ಏನು ಗೊತ್ತಾ, ಈ ಹೀರೆಕಾಯಿಯನ್ನೇ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದು ಬಜ್ಜಿ ಮಾಡ್ಕೊಳ್ಳುವ ಅಂತ ಹೇಳಿ. ಬಜ್ಜಿ ಅಂತ ಹೇಳಿದರೆ ಡೀಪ್ ಫ್ರೈ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಕಾವಲಿಗೆಯಲ್ಲಿ ಜಸ್ಟ್ ಫ್ರೈ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ಏರ್ ಫ್ರೈಯರೆಲ್ಲ ಇದ್ದವರು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ಬೋದು. ಬಟ್ ನನಗೆ ಏರ್ ಫ್ರೈಯರ್ ಇಲ್ಲ, ಹಾಗಾಗಿ ನಾನು ಇದನ್ನು ಕಾವಲಿಗೆಯಲ್ಲಿ ಮಾಡ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಟ್ಟಿದ್ದೇನೆ. ಈಗ ಇದನ್ನು ಕಾವಲಿಗೆ ಹಾಕಿ ಬೇಯಿಸ್ಕೊಳ್ಳುವ. ಈಗ ನೋಡಿ, ಇದನ್ನು ಬಜ್ಜಿ ಮಾಡಿದ ರೀತಿಯೇ ಈ ಥರ ಈ ಕಡಲೆ ಹಿಟ್ಟಲ್ಲಿ ಬೇಯಿಸ್ಕೊಳ್ಳೋದು. ನಾನಿಲ್ಲಿ ಕಡಲೆ ಹಿಟ್ಟಿಗೆ ಇಂಗಿನ ಪುಡಿ ಸೇರಿಸ್ಕೊಂಡಿದ್ದೇನೆ. ಹಾಗೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಈ ಹಿಟ್ಟಿನ ಮಿಕ್ಸಿಗೆ. ಆಮೇಲೆ ಎಳ್ಳು ಕೂಡ ಹಾಕ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಅಕ್ಕಿ ಹುಡಿ ಕೂಡ, ಕಡಲೆ ಹುಡಿ ಒಂದು 2 ಚಮಚ ಆಗುವಷ್ಟು ನಾನು ಅಕ್ಕಿ ಹುಡಿ ಕೂಡ ಸೇರಿಸ್ಕೊಂಡಿದ್ದೇನೆ. ಕ್ರಿಸ್ಪಿಯಾಗಿ ಬರ್ತದೆ ಅಂಥೇಳಿ. ಡೀಪ್ ಫ್ರೈ ಮಾಡಲಿಕ್ಕಿಲ್ಲ, ಜಸ್ಟ್ ಕಾವಲಿಗೆಯಲ್ಲಿಟ್ಟು ಬೇಯಿಸ್ಕೊಳ್ಳೋದು.
ಯಾಕೆ ಅಂತ ಹೇಳಿದರೆ ಇದು ಊಟಕ್ಕೆ ನಾನು ಸೈಡ್ ಡಿಶ್ ಅಂತ ಮಾಡ್ಕೊಂಡದ್ದು. ಯಾವಾಗಲೂ ಸಿಂಪಲ್ ಅನ್ನ ಸಾರು ಊಟ ಮಾಡಿ ಮಾಡಿ ಬೇಜಾರಾಗುತ್ತಲ್ವ, ಹಾಗೆ ಪ್ರೋಟೀನ್ ರಿಚ್ ಕೂಡ ಆಗ್ತದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕಡಲೆ ಹಿಟ್ಟು ಬಳಸೋದ್ರಿಂದ ಕಡಲೆ ಹುಡಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ, ರುಚಿ ಕೂಡ ಸಿಗ್ತದೆ. ಅದಕ್ಕೆ ನಾವು ಡಯಟ್ ಮಾಡುವಾಗ ಈ ರೀತಿ ರುಚಿಯಾಗಿ ಮಾಡಿಕೊಂಡು ತಿನ್ನಬೇಕು. ಇದನ್ನು ನಾನು ಸಣ್ಣ ಉರಿ ಮಾಡ್ಕೊಂಡಿದ್ದೇನೆ. ಈಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳುವ. ಇದು ಮತ್ತು ಹೀರೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಹತ್ರ ಇಟ್ಕೊಂಡು ಹೀರೆಕಾಯಿ ದೋಸೆ ಥರ ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಸಪ್ರೇಟಾಗಿ ಇರಲಿ ಅಂತ ಸಪ್ರೇಟಾಗಿ ಇಟ್ಟಿದ್ದೇನೆ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು, ಯಾಕೆಂದರೆ ಡೀಪ್ ಫ್ರೈ ಮಾಡೋದಲ್ಲ, ಹಾಗಾಗಿ ಇದು ಹಾಗೆಯೇ ಬೇಯಬೇಕು. ಎಲ್ಲ ಒಂದೇ ಸಲ ಮಾಡಿಕೊಳ್ಳುವ ಅಂಥೇಳಿ ದೊಡ್ಡ ತವವನ್ನು ಇಟ್ಕೊಂಡಿದ್ದೇನೆ. ಕಾವಲಿ ಒಳ್ಳೆ ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಒಳ್ಳೆ ಚೆನ್ನಾಗಿ ಕಾವಲಿ ಕಾದರೆ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಉಳಿದಿದೆ ಹಿಟ್ಟೀಗ ಉಳಿತದಲ್ವ, ಅದನ್ನು ಸಾಯಂಕಾಲ ಗೆಣಸನ್ನು ಕೂಡ ನಾನು ಇದೇ ರೀತಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದೇ ಹಿಟ್ಟಲ್ಲಿ ಗೆಣಸು ಕೂಡ ಈ ಥರ ಬೇಯಿಸ್ಕೊಳ್ತಾನೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಈಗ ನೋಡಿ ಇದನ್ನೆಲ್ಲ ಮಗುಚಿ ಹಾಕಿದೆ. ಸಣ್ಣ ಉರಿಲಿ ಇದು ಇನ್ನೊಂದು 5 ನಿಮಿಷ ಬೇಯಬೇಕು. ಇದು ನೋಡಿ ಒಂದಕ್ಕೊಂದು ಅಂಟು ಬಿಟ್ಟಿದೆ. ಫ್ರೆಂಡ್ಸ್, ಇವತ್ತಿನ ಊಟಕ್ಕೆ ನೋಡಿ ಹೀರೆಕಾಯಿ ಬಜ್ಜಿ ಮಾಡ್ಕೊಂಡಿದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಬಿಸಿ ಇದೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಎಣ್ಣೆ ಇಲ್ಲ, ಬರೀ ಕಾವಲಿಗೆಯಲ್ಲಿ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದು. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಇದು ಹೈ ಪ್ರೋಟೀನ್ ಕೂಡ ಆಗಿರ್ತದೆ, ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹೀರೆಕಾಯಿ ಪಲ್ಯ ಇದೆ, ಅನ್ನ, ಮೊಸರು ಸ್ವಲ್ಪ ಪಲ್ಯ ಹಾಕ್ಕೊಂಡು ಊಟ ಮಾಡಬೇಕಾದ್ರೆ ಆಹಾ ಎಷ್ಟು ರುಚಿಯಾಗಿದೆ. ಹಾಗೆ ಇದನ್ನು ಕೂಡ ಹಾಕ್ಕೊಳ್ಳುವ. ಇದಾಗಿತ್ತು ನನ್ನ ಇವತ್ತಿನ ಲಂಚ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬೇರೆ ಬೇರೆ ಡಯಟ್ ರೆಸಿಪಿಗಳು ಯಾವಾಗಲೂ ಬರ್ತದೆ. ಹಾಗೆ ನಾನು 90 ಡೇಸ್ ಚಾಲೆಂಜನ್ನು ಮಾಡ್ತಾ ಇದ್ದೇನೆ. ವೆಯ್ಟ್ ಎಷ್ಟು ಕಡಿಮೆ ಆಗ್ತದೆ ಅನ್ನೋದು ರಿಸಲ್ಟ್ 90 ಡೇಸ್ ಚಾಲೆಂಜ್ ಆದಮೇಲೆ ಅಷ್ಟೇ ನಿಮಗೆ ತಿಳಿಸ್ತೇನೆ. ಎಲ್ಲಿ ಕೂಡ ಚೀಟ್ ಮೀಲ್ ಆಗದ ಹಾಗೆ ಒಳ್ಳೆ ರೀತಿಯಲ್ಲಿ ಡಯಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಅದೇ ಮನೆ ಫುಡ್ಡನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ರೀತಿಯ ಡಯಟ್ ರೆಸಿಪೀಸನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ. ಡಿನ್ನರ್ಗೆ ಕೂಡ ನಾನು ಇದರಲ್ಲಿ ಮಾರ್ನಿಂಗ್ ಏನು ಮಾಡಿರ್ತೇನೆ ಅದನ್ನೇ ನಾನು ತಗೊಳ್ತೇನೆ. ಏನಾದರೂ ಬೇಕಾದರೆ ಜಸ್ಟ್ ಎಕ್ಸ್ಟ್ರಾ ಪ್ರೋಟೀನ್ ಏನಾದರೂ ಆ್ಯಡ್ ಮಾಡ್ಕೊಳ್ತೇನೆ. ಇದು ಏನಾದರೂ ಕಡಲೆ ಬೇಯಿಸಿ ತಿನ್ನೋದು, ಅಥವಾ ಹೆಸರು ಕಾಳು, ಮೊಳಕೆ ಬರಿಸಿದ ಕಾಳು ತಿನ್ನೋದು ರಾತ್ರಿ, ಆ ಥರ ಮಾಡ್ಕೊಳ್ತೇನೆ. ಮಧ್ಯಾಹ್ನ ಮತ್ತು ಬೆಳಗ್ಗೆ ಏನಿದೆ ಅದನ್ನೇ ಡಿನ್ನರ್ಗೆ ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಜೊತೆಗೆ ಸಾಕಷ್ಟು ನೀರನ್ನು ಕುಡಿಯೋದು, ಫ್ರೂಟ್ಸನ್ನು ತಿನ್ನೋದು, ವೆಜಿಟೇಬಲ್ ಕುಕುಂಬರ್ ಆ ಥರ ತರಕಾರಿಗಳನ್ನು ತಿನ್ನೋದು, ಹಾಗೆ ಸಾಕಷ್ಟು ನಿದ್ರೆಯನ್ನು ಮಾಡಿಕೊಳ್ಳೋದು. ಈ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ. ಆದಷ್ಟು ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.